ಸೊ ಗೈಸ್, ನಾವು ಉಳ್ಕೊಂಡಿದ್ದ ಹೋಟೆಲ್ ಇವತ್ತು ಅಂತ. ಇದು ಬಂದು ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಆರ್ಚ್ ಇದೆಯಲ್ಲ, ಆರ್ಚ್ ಇಂದ ಜಸ್ಟ್ 50 ಮೀಟರ್ಸ್ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಇದ್ರ ಪಕ್ಕನೇ ಸಾಯಿ ಸ್ಕಂದ ಅಂತ ಹೋಟೆಲ್. ಚೀಪ್ ಅಂಡ್ ಬೆಸ್ಟ್, ಫ್ಯಾಮಿಲಿಗೆ ತುಂಬಾ ಸೂಟಬಲ್ ಆಗಿದೆ, ನೀಟ್ ಆಗಿದೆ, ಕ್ಲೀನ್ ಆಗಿದೆ, ಎಲ್ಲ ಫೆಸಿಲಿಟೀಸ್ ಇದೆ, ಪಾರ್ಕಿಂಗ್ ಇಂದ ಹಿಡಿದು ಹಾಟ್ ವಾಟರ್ ಫೆಸಿಲಿಟಿ ಎಲ್ಲ ಇದೆ. ಸೊ ಇವಾಗ ನಾವು ಇದಕ್ಕೆ ಗುಡ್ ಬೈ ಹೇಳೋ ಸಮಯ. ಸೊ ಇದು ಹೋಟೆಲ್ ಲಾಬಿಲಿ ಅಕ್ವೇರಿಯಂ ಬ್ಯೂಟಿಫುಲ್ ಆಗಿದೆ. ಸೊ ಇದು ಎಂಟ್ರೆನ್ಸ್ ಆಗುತ್ತೆ, ಲಿಫ್ಟ್ ಕೂಡ ಇದೆ. ಸೊ 3 ಫ್ಲೋರಿಂದ ವಯಸ್ಸಾಗಿದೆ. ಸೊ ಇದೆ ನಾವು ಉಳ್ಕೊಂಡಿರೋ ರೂಮು ನೋಡಿ. ರೂಮ್ ಎಷ್ಟು ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಆರಾಮ್ಸೆ ಉಳ್ಕೋಬಹುದು. ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಬ್ಯಾಕ್ ಗ್ರೌಂಡ್ ವ್ಯೂ. ಬೆಳಗ್ಗೆ ಎದ್ದಾಗ ಎಷ್ಟು ಫಾಗ್ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಒಂದು ಫ್ಯಾಮಿಲಿ ಬಂದು ಆರಾಮ್ಸೆ ಮಲ್ಕೋಬಹುದು. ಆಮೇಲೆ ಎಸ್ಪೆಷಲಿ ತುಂಬಾ ಕಡೆ ಬಾತ್ರೂಮ್ ಹೇಳ್ತಾರೆ. ಸೊ ಇಲ್ಲಿ ನೀಟಾಗಿದೆ, ವಿತ್ ಇನ್ಕ್ಲೂಡಿಂಗ್ ಹಾಟ್ ವಾಟರ್ ಫೆಸಿಲಿಟೀಸ್ ಇದೆ. ಇದು ರೇಟ್ ಅಮ್ಮಮ್ಮ 800 rupees ಅಷ್ಟೇ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಹೋಟೆಲ್ ಅಂತ ಹೇಳಿ. ಸೊ ಇವತ್ತು ನಾವಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಾರದಿಂದ ಚಂಪಾಷಷ್ಠಿ ಮಹೋತ್ಸವ ನಡೀತಾ ಇದೆ. ಸೊ ಒಂದೊಂದು ದಿನ ಒಂದೊಂದು ಅಲಂಕಾರ, ಒಂದೊಂದು ರಥೋತ್ಸವ ನಡೀತಾ ಇರುತ್ತೆ. ಸೊ ಇವತ್ತು ಕೂಡ ರಥೋತ್ಸವ ಇದ್ದು ಜನ ಸಂದಣೆ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತೆ ಇವತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಫಾಗು, ಮತ್ತೆ ಪ್ರಕೃತಿಯ ಮಡಿಲಲ್ಲಿ ದೇವಸ್ಥಾನ ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಅಂತಂದ್ರೆ ಒಂದು ಅವಿನಾವ ಭಕ್ತಿ ಮೂಡುತ್ತೆ. ಸೊ ಇವತ್ತು ದರ್ಶನ ಮಾಡ್ಕೊಂಡು ಮುಂದಿನ ಕಡೆ ನಡೀತಾ ಇರೋದು. ಸೊ ಇವತ್ತು ಸಂಜೆ 6 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಸೊ ಅವಾಗ ಜನಸಂಖ್ಯೆ ಜಾಸ್ತಿನೇ ಇರುತ್ತೆ ಅಂತ ಆಡಳಿತ ಮಂಡಳಿ ಹೇಳಿ. ಸುಬ್ರಹ್ಮಣ್ಯ ದರ್ಶನ ಆದ್ಮೇಲೆ ಎಲ್ಲರೂ ಮರೀದೆ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ ಆದಿ ಸುಬ್ರಹ್ಮಣ್ಯಕ್ಕೆ ಬಂದು ದರ್ಶನ ಕೊಡಬೇಕು. ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಹಿನ್ನೆಲೆ ಏನು ಅಂತಂದ್ರೆ, ಗರುಡನಿಂದ ಸರ್ಪಗಳ ರಾಜ ವಾಸುಕಿಯಾದವರು ತನ್ನ ಜೀವ ಉಳಿಸ್ಕೊಳ್ಳೋಕೋಸ್ಕರ ಇಲ್ಲಿ ಬಂದು ಅವತ್ತು ಕೂತಿರ್ತಾರೆ. ಸೊ ಅವ್ರಿಗೆ ಆಶ್ರಯ ಕೊಟ್ಟು ಗರುಡನಿಂದ ಕಾಪಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ಹಾಗಾಗಿ ಆದಿ ಸುಬ್ರಹ್ಮಣ್ಯ ದರ್ಶನ ಖಂಡಿತವಾಗಿ ಮಾಡ್ಲೇಬೇಕು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆದ್ಮೇಲೆ ಅಂತ ಹೇಳ್ತಾ, ಇವಾಗ ನೋಡ್ಬೋದು ನೀವು ಒಂದು ಸುಂದರವಾದ ಪಾರ್ಕ್ ಮಾಡಿದ್ದಾರೆ. ಮುಂಚೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಇರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದನಗಳಿಗೆ ವಸತಿ ಮತ್ತೆ ಸೌಕರ್ಯ ಎಲ್ಲ ತುಂಬಾ ಐತೆ, ತುಂಬಾ ಚೆನ್ನಾಗಿದೆ. ಸೊ ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಇಲ್ಲೇ ಕುಮಾರಧಾರ ನದಿ ಹರಿಯುತ್ತೆ. ಸೊ ಪವಿತ್ರ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಯಾವುದೇ ಚರ್ಮ ರೋಗ ಇರ್ಬೋದು, ಯಾವುದೇ ಈ ಚರ್ಮದ ಸಮಸ್ಯೆಗಳಿಗೆ ಇಲ್ಲಿ ಒಳಗಡೆ ಹುತ್ತದ ಮಣ್ಣನ್ನ ಕಟ್ತಾರೆ. ಸೊ ಹುತ್ತದ ಮಣ್ಣನ್ನ ದಿನನಿತ್ಯ ನಾವು ಹಚ್ಚೋದ್ರಿಂದ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಸೊ ಈಗ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮುಗಿದಿ. ಅಜ್ಜಿಗೆ ಅರವಿಂದ್ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಸೀರೆ ಚಿಂತೆ ಅಂತೆ. ಹಂಗೆ ನಮ್ ಗಂಡಸರಿಗೆ ಟ್ರಿಪ್ ಹೋದಾಗ ಯಾವ ಕಡೆ ಕರ್ಕೊಂಡು ಹೋಗೋಣ, ಎಷ್ಟು ಬಡ್ಜೆಟ್ ಸೇವ್ ಮಾಡೋಣ ಅಂತ ಇದ್ರೆ, ಈ ಹೆಂಗಸರಿಗೆ ಜಾತ್ರೆ ಐಟಮ್ ಅಲ್ಲಿ ಏನ್ ತಗೊಳ್ಳೋಣ, ಮಕ್ಳಿಗೆ ಏನ್ ತಗೊಳ್ಳೋಣ, ಮನೆಗೆ ಕಮ್ಮಿ ಸಿಗುತ್ತೆ ಅನ್ನೋದೇ ಚಿಂತೆ. ಹಂಗಾಗಿ ನೋಡೋಣ, ಇಲ್ಲಿ ಮ್ಯಾಜಿಕ್ ಸ್ಲೇಟ್ ಸಿಕ್ಕಿದ್ರೆ ಯೋಚನೆಗೆ ಮತ್ತೆ ಪಾರ್ಥವಿಗೆ ಇಬ್ರಿಗೂ ಮ್ಯಾಜಿಕ್ ಸ್ಲೇಟ್ ತಗೋಬೇಕಂತಿದ್ದೀನಿ. ನೋಡೋಣ ಅಂಗಡಿಲಿ ಯಾವ ಅಂಗಡಿಲಿ ಸಿಗತ್ತೆ. ಸ್ಲೇಟ್ ಅಲ್ಲ, ಮ್ಯಾಜಿಕ್ ಸ್ಲೇಟ್ ಒಂದ್ಸಲಿ ಬರ್ದು ಮತ್ತೆ ಅಳಿಸುತ್ತಲ್ಲ, ಅದು ಇದೆ. ನಾವೆಲ್ಲ ಏನೇ ತೊಗೊಂಡ್ರು ನಮ್ಮ ಇಬ್ಬರು ಮಕ್ಳಿಗೂ ಒಂದೇ ಥರ ತೊಗೊತೀವಿ ಹುಡುಕಿ. ಯಾಕೆಂದರೆ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ತೊಗೊಂಡ್ರೆ ಆಬ್ವಿಯಸ್ಲಿ ಕಿತ್ತಾಡ್ತಾರೆ. ಬಟ್ ನಮ್ಮನೆ ಸ್ಪೆಷಾಲಿಟಿ ಏನು ಅಂದರೆ ಮಕ್ಳದು ಒಂದೇ ಥರ ತೊಗೊಂಡ್ರು ಅದರಲ್ಲೂ ಸ್ಪೆಸಿಫೈ ಆಗಿ ಏನಾದರೂ ಒಂದು ಸಣ್ಣ ಲೂಪಲ್ಲಿ ಹುಡುಕ್ಬಿಟ್ಟು ತೊಗೊತಾರೆ. ಇವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ. ಬಟ್ ಈ ಥರ ಲೋಕಲ್ ಶಾಪಿಂಗ್ ಮಾಡಿ ಲೋಕಲ್ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಆಯ್ತು. ಇವಾಗ ಆಟ ಸಾಮಾನು ತಗೊಂಡ್ವಿ, ಮ್ಯಾಜಿಕ್ ಸ್ಲೇಟ್ ಅಂತ ತುಂಬಾ ದಿನದಿಂದ ಕೇಳ್ತಾ ಇದ್ಲು. ಅವ್ರ ಪಪ್ಪಂಗೂ ತುಂಬಾ ದಿನದಿಂದ ಬೆಂಗಳೂರಲ್ಲಿ ಇದ್ದಾಗಲೇ ಕೇಳ್ತಾ ಇದ್ಲು. ಹಂಗಾಗಿ ಇಬ್ರಿಗೂ ಒಂದೇ ಕಲರು, ಒಂದೇ ಇದು, ಇಬ್ರಿಗೂ ಒಂದೇ ಥರನೇ ತಗೊಳೋದು ನಾವು ಯಾವಾಗ್ಲೂ. ಈಗ ತಗೊಂಡಿದ್ದೀವಿ. ಈಗ ಆಯಿತು, ದರ್ಶನ ಎಲ್ಲ ಆಯಿತು. ಧರ್ಮಸ್ಥಳ ದರ್ಶನ ನಿನ್ನೆ ಆಯಿತು. ಇವತ್ತು ಕುಕ್ಕೆ ಆದಿ ಸುಬ್ರಹ್ಮಣ್ಯದ್ದು ಎಲ್ಲ ದರ್ಶನನೂ ಮುಗ್ದಿದೆ. ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ. ಸರ್ಕಾರಿ ಶಾಲೆ ಮಕ್ಕಳು ಟ್ರಿಪ್ ಬಂದಿದ್ದಾರೆ ಮಾಸ್ಟರ್ಗಳ ಜೊತೆ. ನಮ್ಮ ಕಾಲದಲ್ಲಿ ನಾವು ಸ್ಕೂಲಲ್ಲಿ ಟ್ರಿಪ್ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲ ನಮ್ಮ ಹಳೆ ನೆನಪುಗಳು ಕೂಡ ಮೂಡಿ ಬರ್ತಾ ಇದೆ. ಸೌದತ್ತಿ ಯಲ್ಲಮ್ಮ ಊರಿಂದ ಬಂದಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳು ಟ್ರಿಪ್ಗೆ. ಸೊ ಮೇಡಮ್ ಅವರೇ, ಹೊಟ್ಟೆ ಹಸಿತಿದೆಯಾ? ಹಾ ಹಾ ನೆಕ್ಸ್ಟ್
ಹೀಗೆ ನಮ್ ಜೊತೆ ಇನ್ನೂ 2 ದಿನ ಬನ್ನಿ ಬನ್ನಿ ಫಸ್ಟ್ ಊಟ ಮಾಡೋಣ. ಹೊಟ್ಟೆ ಬೇರೆ ನಮ್ಮ ಮನೆಯವರು ಬೆಳಗ್ಗೆನೆ ರೈಸ್ ಎಲ್ಲ ತಿನ್ನಲ್ಲ. ನನಗೆ ರೈಸ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಅವ್ರಿಗೆ ಇಡ್ಲಿ ವಡೆ, ನಮ್ಗೆ ರೈಸ್. ನಿಯೋ ಕೆಫೆ ಅಂತ ತುಂಬಾ ಚೆನ್ನಾಗಿದೆ, ಮತ್ತೆ ಹಳೇದು ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚೆನ್ನಾಗಿ ಬಂದಿದೆ. ಹೇಗಿದೆ ಇಡ್ಲಿ? ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿದೆಯಾ? ಚಟ್ನಿ ಹೇಗಿದೆ? ನಾನು ಪ್ರಿಫರ್ ಮಾಡಲ್ಲ, ಆದ್ರೂ ವಿಧಿ ಇಲ್ಲದೆ ತಿನ್ಬೇಕು, ಹೊಟ್ಟೆ ತುಂಬಬೇಕಲ್ಲ. ನಾನು ಸ್ವಲ್ಪ ಟ್ರೈ ಮಾಡ್ಬಿಡ್ತೀನಿ. ಈ ರೈಸ್ ಟೇಸ್ಟ್ ಮಾಡ್ತಾ ಇದ್ದಾರೆ. ರೈಸ್ ಬರ್ತದೆ, ಓಕೆ. ಅವ್ರಿಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಯ್ತು. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದ ಸೀದಾ ಮಂಗಳೂರಲ್ಲಿ ಇರೋ ಕುತ್ತಾರ್ ಕೊರಗಜ್ಜನ ಆದಿಸ್ಥಳ. ಇಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಯಾವುದೂ ತೆಗೆಯೋಗಿಲ್ಲ, ನಿರ್ಬಂಧ ಇದೆ. ಸೊ ಹಾಗಾಗಿ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ಸು ಕಾರಲ್ಲಿ ರಿಟರ್ನ್ ಹೋಗ್ಬೇಕಾದ್ರೆ ದೂರದಿಂದ ವಿಡಿಯೋ ಮಾಡಿದ್ದೀವಿ. ಸೊ ದೇವಸ್ಥಾನದ ಒಳಗಡೆ ಹೊರಗೆ ಏನು ಫೋಟೋ ತೆಗೆಯೋಗಿಲ್ಲ. ಸೊ ಹಾಗಾಗಿ ಇದು ದೇವಸ್ಥಾನ ಮುಗಿಸ್ಕೊಂಡು ಶಕ್ತಿಯುತ ಸ್ಥಳ ಅಂತಾನೆ ಹೇಳ್ಬೋದು. ಮಂಗಳೂರಿನ ಉಳ್ಳಾಳಿರೋ ಶ್ರೀ ಸೋಮನಾಥ ದೇವಸ್ಥಾನ. ಈ ಸೋಮನಾಥ ದೇವಸ್ಥಾನ ವಿಶೇಷ ಏನಂದ್ರೆ, ಗುಜರಾತಲ್ಲಿ ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಯಾವುದು ಮೊದಲನೇ ಜ್ಯೋತಿರ್ಲಿಂಗ ಗುಜರಾತಿನ ಸೋಮನಾಥ ದೇವಸ್ಥಾನ ಅಂತಾರೆ. ಅದೇ ಮಾದರಿ ನಮ್ಮ ಮಂಗಳೂರಿನಲ್ಲಿ ಕೂಡ ಒಂದು ಸೋಮನಾಥ ದೇವಸ್ಥಾನ ಇದೆ. ಸೊ ಗರ್ಭಗುಡಿ ತುಂಬಾ ವಿಶಿಷ್ಟವಾಗಿದೆ ಮತ್ತು ದೇವರ ವಿಗ್ರಹ ನೋಡಕ್ಕೆ ತುಂಬಾ ಭಕ್ತಿ ಬರುತ್ತೆ. ನಾವು ಪರ್ಮಿಷನ್ ಕೇಳ್ಕೊಂಡು ವಿಡಿಯೋ ಮಾಡಿದ್ವಿ. ಸೊ ಪ್ರಶಾಂತವಾಗಿದೆ ಜಾಗ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ದೈವ ಭಕ್ತಿ ಅನ್ನೋದನ್ನ ಈ ದೇವಸ್ಥಾನಕ್ಕೆ ಬಂದಾಗ ನಿಮಗೆ ವೈಯಕ್ತಿಕವಾಗಿ ಅನುಭವ ಆಗುತ್ತೆ. ನಾವು ಧರ್ಮಸ್ಥಳ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ತುಂಬಾ ಪ್ರಾಚೀನವಾದ ದೇವಸ್ಥಾನಗಳಲ್ಲಿ ಯಾವಾಗ ಹೋದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಆ ತರ ನೆಮ್ಮದಿ ಕರಾವಳಿ ದೇವಸ್ಥಾನದಲ್ಲಿ ಸಿಗುತ್ತೆ. ಪರಶುರಾಮನ ಸೃಷ್ಟಿ ಅಂತಾರೆ. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನ ವಧಿಸಿ ಮತ್ತೆ ಭೂಮಿಯನ್ನು ಋಷಿಗೆ ದಾನ ಮಾಡದ್ಮೇಲೆ ತನಗೆ ಜಾಗ ಇರಲ್ಲ ಭೂಮಿ ಮೇಲೆ ಇರಕ್ಕೆ. ಆಗ ಸಮುದ್ರ ರಾಜನ ಕೇಳ್ಕೊಂತಾನೆ, ನನಗೆ ಜಾಗ ಕೊಡು ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ನೀನ್ ಎಷ್ಟು ದೂರ ನಿನ್ನ ಕೊಡಲಿ ಎನ್ನಿಸಿದ್ರು ನಾನು ಅಷ್ಟು ಹಿಂದಕ್ಕೆ ಸರಿತೀನಿ ಅಂತ. ಸೊ ಕೊಡಲಿ ಎಷ್ಟಿದ್ದು ದೂರ ಎಷ್ಟು ಹಿಂದೆ ನೀರು ಹೋಯ್ತೋ ಅದೇ ಇವತ್ತಿನ ಕರಾವಳಿ ಕ್ಷೇತ್ರ. ಅದನ್ನ ಪರಶುರಾಮ ಸೃಷ್ಟಿ ಅಂತಾನು ಕೂಡ ಕರೀತಾರೆ. ಸೊ ನಾವಿದ್ದೀವಿ ಮಂಗಳೂರಿನ ಆರಾಧ್ಯ ದೇವಿ ಆದ ಮಂಗಳಾದೇವಿ ಸನ್ನಿಧಿಯಲ್ಲಿ. ಇದು ತುಂಬಾ ವಿಶಿಷ್ಟವಾಗಿ ಪರಶುರಾಮನ ಲೀಲೆಗಳಲ್ಲಿ ಒಂದು ಈ ದೇವಸ್ಥಾನ. ಸೊ ಇಲ್ಲಿ ತಾಯಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಜನಸಾಗರ, ಇದು ಪ್ರಸಾದಕ್ಕಾಗಿ ಜನ ನಿಂತಿರೋ ಕ್ಯೂ. ಸೊ ಮಂಗಳೂರಲ್ಲಿ ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾ, ಸೊ ಇದೇ ಜಾಗದಲ್ಲಿ ನಮ್ಮ ಗರುಡ ಗಮನ, ವೃಷಭವಾಹನ, ರಿಷಬ್ ಶೆಟ್ಟಿ ಮತ್ತು ರಾಜ್ ಬಿ ಶೆಟ್ಟಿ ಅವರು ನಟಿಸಿದ ದೃಶ್ಯ ಇದೆ. ಸೊ ಇದೇ ಮಂಗಳಾದೇವಿ ದೇವಸ್ಥಾನ. ದೇವ್ರ ದರ್ಶನ ಆಯ್ತು, ಎಲ್ಲಿ ಕರ್ಕೊಂಡು ಹೋಗ್ತೀಯಮ್ಮ ಅಂತ ಹೇಳಿದ್ರೆ ನಮ್ಮ ಮನೆಯವರು ನೋಡಿ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಕಾಪು ಬೀಚ್, ಮಂಗಳೂರಿಂದ ಉಡುಪಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ಚಿಕ್ಕದಾಗ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ ನಮ್ಮ ಮನೆಯವರು. ನಮ್ಮ ಪೇಜಿನ ಒಂದು ಬರೆದು ಬಿಟ್ಟು ಮಿಡಲ್ ಕ್ಲಾಸ್ ಲೈಫು ಅಂತ. ಸಣ್ಣ ಸಣ್ಣ ವಿಚಾರದಲ್ಲೇ ಮಿಡಲ್ ಕ್ಲಾಸ್ ಲೈಫ್ಗೆ ಖುಷಿ. ನಮಗೆ ಮರ್ಸಿಡೀಸ್ ಬೆನ್ಸ್ ಕಾರು ಬೇಡ, ಇಲ್ಲ ಅಶೋಕ ಅಥವಾ ಲೀಲಾ ಪ್ಯಾಲೇಸು ಬೇಡ. ಸಮುದ್ರ ತೀರದಲ್ಲಿ ಜೊತೆಗೆ ನಡ್ಕೊಂಡು ಹೋಗೋ ಈ ತರ ಒಂದು ಸಂಗಾತಿ ಇದ್ರೆ ಸಾಕು. ಮನಸ್ಸಿಗೆ ನೆಮ್ಮದಿ, ಸ್ಟ್ರೆಸ್ಫುಲ್ ಲೈಫ್. EMI ಗಳು ಕಟ್ಟೋದು ಇದ್ದೇ ಇರುತ್ತೆ, ಬಾಡಿಗೆ ಕಟ್ಟೋದು ಇದ್ದೇ ಇರುತ್ತೆ, ಮಕ್ಕಳ ಎಜುಕೇಶನ್ ಇದ್ದೇ ಇರುತ್ತೆ. ಕೆಲವೊಂದ್ಸಲಿ ನಾವು ನಮಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಟೈಮ್ ಮಾಡಿಕೊಂಡು ಈ ಥರ ಟೈಮ್ ಕೊಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಕಾಪು ಬೀಚು ಆಯಿತು. ನಮ್ಮ ಮೇಡಮ್ ಅವರು ಟೋಪಿ ಬೇರೆ ಬೇಕು ಅಂತ ಹೇಳಿ ಹಠ ಮಾಡಿದರು. ಸೊ ಟೋಪಿ ಕೊಡಿಸಿದ್ದೀನಿ, ಜೊತೆಗೆ ಐಸ್ ಕ್ರೀಮು. ಸೊ ಒಳ್ಳೆ ಬೀಚು, ವ್ಯೂ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಟ್ ಆದರೂ ಗಾಳಿ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಈವ್ನಿಂಗ್ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಎಂಜಾಯ್ ಮಾಡಲಿಕ್ಕೆ. ಸೊ ಈವ್ನಿಂಗ್ ಆಗೋವರೆಗೂ ಕಾಯೋ ಪೇಷನ್ಸ್ ಅಂದ್ರೆ ನಮಗಿರಲಿಲ್ಲ, ಮತ್ತೆ ಟೈಮು ಇರಲಿಲ್ಲ. ಸೊ ಹಾಗಾಗಿ ನಾವು ಉಡುಪಿಗೆ ಸೀದಾ ಹೊರಟ್ವಿ. ಉಡುಪಿಲಿ ರೂಮ್ ಮಾಡಿದ್ವಿ. ಸೊ ಇದೇ ಉಡುಪಿ ಆರ್ಚ್, ಮೇನ್ ಕೃಷ್ಣ ಮಠದ ಎಂಟ್ರೆನ್ಸ್. ಈ ಸಲ ನಾವು ಉಡುಪಿ ಮಠಕ್ಕೆ ಏನು ಹೋಗ್ಲಿಲ್ಲ, ಯಾಕೆಂತಂದ್ರೆ ಹಿಂದೆ ಹೋಗಿದ್ವಿ. ಅದು ವಿಡಿಯೋ ಕೂಡ ಮಾಡಿಟ್ಕೊಂಡಿದೀವಿ, ಮುಂದೆ ಹಾಕ್ತೀವಿ. ಸೊ ನಾವು ಏನ್ ಮಾಡಿದ್ವಿ, ಉಡುಪಿ ಹೋಗಿ ನಮ್ಮ ಲಗೇಜು, ನಮ್ಮ ಬ್ಯಾಗ್ಗಳೆಲ್ಲ ಇಟ್ಟು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಮುಂದಿನ ಜಾಗಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಒಂದು ಹಾಫ್ ಅನ್ ಅವರ್ ರಿಲೀಫ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಆನ್ ದ ವೇ. ಉಡುಪಿಯಿಂದ ಒಂದು 30 ಕಿಲೋಮೀಟರ್ಸ್ ಇದೆ. 30 ಮಿನಿಟ್ಸ್ ಜರ್ನಿ ಇಲ್ಲಿಂದ. ಈಗ ಒಂದು ಒಳ್ಳೆ ಕಾಫಿ ಕುಡಿಸ್ಬಿಟ್ಟ ಅಂದರೆ ನನಗೆ ರಿಫ್ರೆಶ್ಮೆಂಟ್ಗೆ ಕಾಫಿ. ಐ ಆಮ್ ಕಾಫಿ ಲವರ್.
ಕಾಫಿ ಕುಡ್ದು ಟಟ್ ಅಂತ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋಣ. ನೋಡೋಣ ಕಾಫಿ ಎಲ್ಲಿ ಸಿಗತ್ತೆ ಅಂತ ನೋಡೋಣ. ಕೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕಾಫಿ ಕೊಡಿಸಿ ಅಂತ. ಇಲ್ಲಿ ಫೈನಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು, ಶ್ರೀ ಗಣೇಶ ಗ್ರ್ಯಾಂಡ್ ಅಂತೆ. ಇಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ಅಂತೂ ಕಾಫಿ ಬಂದಿದೆ. ಕಾಫಿ ಕುಡಿದು, ಅದು ಕಾಫಿ ಅಲ್ಲ, ಅದು ಕಾಪಿ. ಕುಂಬಾಸಿಗೆ ದ್ವಾಪರ ಯುಗದಿಂದನೂ ಇತಿಹಾಸ ಇದೆ. ಅಗಸ್ತ್ಯ ಋಷಿಗಳು ಅನಾವೃಷ್ಟಿಯಾದಾಗ ಮಳೆ ಬರಲಿ ಅಂತ ಯಜ್ಞ ಮಾಡ್ತಿರ್ತಾರೆ. ಅವಾಗ ಕುಂಬಾಸುರ ಅನ್ನೋ ರಾಕ್ಷಸ ಯಜ್ಞಕ್ಕೆ ತಡೆಯಾಗಿರ್ತಾನೆ. ಆಗ ಗಣಪತಿಗೆ ಪ್ರಾರ್ಥನೆ ಮಾಡಿ ಗಣಪತಿಯು ಭೀಮನಿಗೆ ತನ್ನ ಒಂದು ಖಡ್ಗವನ್ನು ನೀಡಿ ಕುಂಬಾಸುರ ರಾಕ್ಷಸನನ್ನು ಕೊಲ್ಲಲು ಆಜ್ಞಾಪಿಸ್ತಾನೆ. ಸೊ ಆಗ ಮೂಡಿ ಬಂದ ಹೆಸರೇ ಕುಂಬಾಸಿ. ಕುಂಬಾಸುರನಿಂದ ಕುಂಭ, ಹಸಿ ಅಂದ್ರೆ ಭೀಮನ ಖಡ್ಗ. ಸೊ ಕುಂಭ ಮತ್ತು ಹಸಿ ಸೇರಿ ಕುಂಬಾಸಿ ಈ ಪ್ರದೇಶ ಆಗಿದೆ. ಆನೆಗುಡ್ಡೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಏನೂ ಇಲ್ಲ, ಹಾಗಾಗಿ 2 ಫೋಟೋ ಹಾಕಿದೀವಿ. ಸೊ ಇಲ್ಲಿ ಅದ್ಭುತ ಏನಂತ ಅಂದ್ರೆ ಶ್ರೀ ಕ್ಷೇತ್ರ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಅವರು ಯಕ್ಷಗಾನ ಮಾಡ್ತಾರೆ. ಪ್ರತಿಯೊಂದ್ ಕಡೆ ಜಾಗಕ್ಕೆ ಹೋಗಿ ಮಾಡಿಸ್ತಾರೆ. ಸೊ ಇವತ್ತು ಯಕ್ಷಗಾನ ಮಾಡಿಸಿದ್ದು ನಮ್ಮ ಮನೆ ಓನರ್ ಆಂಟಿ, ಗುಣವತಿ ಆಂಟಿ ಅವ್ರ ಫ್ಯಾಮಿಲಿಯವರು ಯಕ್ಷಗಾನ ಮಾಡಿಸ್ತೀವಿ ಅಂತ ಹರ್ಸ್ಕೊಂಡಿದ್ರು. ಸೊ ಹಾಗಾಗಿ ಅವ್ರ ಆಮಂತ್ರಣ ಮೇರೆಗೆ ನಾವು ಯಕ್ಷಗಾನ ನೋಡಕ್ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ, ಮರುಭೂಮಿಯಲ್ಲಿ ನಂದನವನ್ನಾಗಿಸಬಲ್ಲೆ, ಸಮುದ್ರದ ನೀರನ್ನು ಸಿಹಿಯನ್ನಿಸಬಲ್ಲೆ ಎಂದೆಲ್ಲ ಹೇಳಿಕೊಳ್ಳುವರಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಬೆಂಗಳೂರು ಭಾಗದ ಜನರು. ಆದ್ರೆ ಇವರು ಮಾಡಿರೋ ಯಕ್ಷಗಾನ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ, ಮತ್ತೆ ಎಲ್ಲಾರ್ಗು ಬೇಗ ಅರ್ಥ ಆಗುತ್ತೆ. ವಾದ್ಯದವ್ರನ್ನ ಯಕ್ಷಗಾನದ ಬೆನ್ನೆಲುಬು ಅಂತ ಹೇಳ್ಬೋದು. ಇವರು ನುಡಿಸೋ ನಾದಕ್ಕೆ, ಅವರು ಹಾಕೋ ತಾಳಕ್ಕೆ ಯಕ್ಷಗಾನನ ಮುನ್ನಡೆಸ್ಕೊಂಡು ಹೋಗೋ ಬೇಜಾರಾಗ್ದಿರೋ ಕೆಪಾಸಿಟಿ ಇರೋದಂದ್ರೆ ಈ ವಾದ್ಯಕ್ಕೆ. ಯಕ್ಷಗಾನ ಸುಮಾರು ರಾತ್ರಿ 1:30ವರೆಗೂ ನಡೀತು. ನಾವು 12 ಗಂಟೆ 11:45 12 ಗಂಟೆ ಅಷ್ಟರಲ್ಲಿ ನಾವು ಮತ್ತೆ ವಾಪಸ್ ಉಡುಪಿಗೆ ಹೋಗಿ ಹಾಲ್ಟ್ ಆಗ್ಬೇಕಾಗಿತ್ತು. ಸೊ 1.5 hour ಬೇಗನೆ ನಾವು ಎದ್ದು ಹೊರಟ್ವಿ. ಆಂಟಿ ಅವರಿಗೆಲ್ಲ ಬಾಯ್ ಮಾಡಿ. ಆಂಟಿ ಅವರು ನಮ್ಮ ಓನರ್ ಆಂಟಿ ಯಾರು ಅಂತ ಮುಂದಿನ ವಿಡಿಯೋ ಅಂದ್ರೆ 2 ವಿಡಿಯೋ ಆದ್ಮೇಲೆ ತೋರಿಸ್ತೀವಿ. ಅವ್ರ ಮಗನ ಎಂಗೇಜ್ಮೆಂಟ್ಗೆ ಕರೆದಿದ್ರು ಯಕ್ಷಗಾನ ಆದ್ಮೇಲೆ. ಸೊ ಹಾಗಾಗಿ ನಾವು ಈ ಟ್ರಿಪ್ ಪ್ಲಾನ್ ಮಾಡಿ ಬಂದಿದ್ವಿ. ಸೊ ಗುಡ್ ನೈಟ್ ಗೈಸ್, ಬಾಯ್, ಟೇಕ್ ಕೇರ್.